ನಿಮ್ಗೆ ಹೇಳೇನು, ನಮ್ಮ ಮಠದಾಗ 4-5 ಅಡುಗೆ ಮನೆ ಅದಾವ. ಹಾಸ್ಪಿಟಲ್ದ ಅಡುಗೆ ಮನೆ ಬೇರೆ ಐತಿ, ನರ್ಸಿಂಗ್ ಕಾಲೇಜ್ಗೊಂದು ಅಡುಗೆ ಮನೆ ಐತಿ, ಆಯುರ್ವೇದದಾಗ ಒಂದು ಅಡುಗೆ ಮನೆ ಐತಿ, ಬರು ಹೋಗು ಮಂದಿ ಸಲುವಾಗಿ ಒಂದು ಕ್ಯಾಂಟೀನ್ ಮಾಡಿವಿ, ಅದ್ರದ್ದೊಂದು ಅಡುಗೆ ಮನೆ ಬೇರೆ, ಅನ್ನ ಛತ್ರ ಅಂತ ಒಂದು ಐತಿ ನಮ್ಮ ಮಠದಾಗ. ದಿನ 5-6 ಸಾವಿರ ಮಂದಿ ಪ್ರಸಾದ ಮಾಡ್ತಾರೆ ಅದಾಗ. ಅದಕ್ಕೆ ಸಹಿತ ನಾನು ಎಣ್ಣೆ ಗಾಣದ ಎಣ್ಣೆನ ಬಳಸ್ತೇನೆ. ಅದಕ್ಕೆ ಸಹಿತ ನಾನು ಸಾವಯವ ತರಕಾರಿ ಕಾಳುಗಳನ್ನು ಬಳಸ್ತೇನೆ. ಇಷ್ಟು ತುಟ್ರಿ ಅದು 100 ರೂಪಾಯಿ ಕಿಲೋ ಸಿಗ್ತೈತಿ. ಇದು 300-400 ರೂಪಾಯಿ ಕಿಲೋ ಎಣ್ಣೆ ತೊಗೊಂಡ ಅನ್ನ ಛತ್ರಕ್ಕೆ ಸಹಿತ, ದಾಸೋಹಕ್ಕೆ ಸಹಿತ ನಾ ಇದೇ ಎಣ್ಣೆ ಗಾಣನ ಬಳಸ್ತೀನಿ. ಯಾಕಂತಂದ್ರೆ ನನ್ನ ಪ್ರಕೃತಿ ಅಟ್ ಕಿಮ್ಮತ್ತಿಂದು, ಮಂದಿ ಪ್ರಕೃತಿ ಅಂದ್ರೆ ಏನದೇನು ಹಂಗ ರೋಡ್ನ್ಯಾಗ ಬಿದ್ದೈತಿ. ಅವ್ರ ದಕ್ಷಿಣದ ಮ್ಯಾಗ, ಅವ್ರ ದಾನದ ಮ್ಯಾಗ, ಅವ್ರ ತ್ಯಾಗದ ಮ್ಯಾಗ ನಿಂತಂತ ಈ ಮಠ ಅವ್ರಿಗೆ ಊಟ ಮಾಡಿಸೋ ಹೊತ್ನ್ಯಾಗ ವಿಷ ಹಾಕಿ ಊಟ ಮಾಡಿಸೋದು ಅಂತ ನನ್ನ ಮನ್ಸಿಗೆ ನಾ ಕೇಳ್ಕೊತೀನಿ ಯಾವಾಗಾರ. ಅಲ್ಲೋ ಸ್ವಾಮಿ, ದೊಡ್ಡ ದೊಡ್ಡ ಭಾಷಣ ಬಿಗಿತಿದಿ, ನಿಮ್ಮ ಮಠದಾಗ ರಿಫೈನ್ಡ್ ತೇಲ್ ಬಳಸ್ತಿದಿ ಅಂತ ನನ್ನ ಮನಸ್ಸು ನನಗೆ ಯಾವಾಗಾರ ಕೇಳಬಾರ್ದು. ಕೇಳಾಕ ಸಹಿತ ನಾ ಆಸ್ಪದ ಕೊಡೋದಿಲ್ಲ ಅದಕ್ಕೆ. ಇರ್ಲಿಲ್ಲ ಅಂದ್ರೆ